ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇನ್ನು ಕರುನಾಡಿನಲ್ಲಿ ಮಹಾಮಾರಿ ಡೆಂಗಿ ರಣಾರ್ಭಟವನ್ನ ಮುಂದುವರೆಸಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 175 ಜನರಿಗೆ ಡೆಂಗಿ ಜ್ವರ ಕಂಡು ಬಂದಿರುವಂತದ್ದು. ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 175 ಜನರಿಗೆ ಡೆಂಗಿ ಜ್ವರ ಕಂಡು ಬಂದಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತದ್ದು. ಇನ್ನು ಈವರೆಗೂ ರಾಜ್ಯದಲ್ಲಿ ಡೆಂಗಿಯಿಂದ ಈವರೆಗೂ 6 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಜನರ ಜೀವ ಹಿಂಡ್ತಾ ಇದೆ. ಡೇಂಜರ್ ಡೆಂಗಿ ಸದ್ದಿಲ್ಲದೆ ಈಡೀಸ್ ದಾಳಿ ಮಾಡ್ತಾ ಇದೆ. ಈ ಸೊಳ್ಳೆಯಿಂದನೇ ಈ ಒಂದು ಜ್ವರ ಬರುವಂಥದ್ದು. ಎಚ್ಚರ ತಪ್ಪಿದ್ರೆ ಅಪಾಯ ಅಂತೂ ಫಿಕ್ಸ್ ಆಗುತ್ತೆ. ಸೊ ಆದಷ್ಟು ತಮ್ಮ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಬಿಬಿಎಂಪಿ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಸರ್ಕಾರ ಇರಬಹುದು, ಇದರ ಬಗ್ಗೆ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು ಅವಶ್ಯಕವಾಗಿದೆ. ಜಿಲ್ಲೆಗಳಲ್ಲಿ ಕೈಗೊಂಡಿರುವಂತಹ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅದು ಸಾಕಾಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಹಾಗಾಗಿ ಇದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಡ್ಲಿ ಡೆಂಗಿ ಅಟ್ಟಹಾಸ ಕೂಡ ಮುಂದುವರಿತಾ ಇದೆ. ಮಹಾಮಾರಿ ಡೆಂಗಿ ಹಾಟ್ ಸ್ಪಾಟ್ ಆಗಿದೆ ಸಾರಕ್ಕಿ ಮಾರ್ಕೆಟ್. ಈ ಮಾರ್ಕೆಟ್ ಅಲ್ಲಿ ಈಗ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಸಾರಕ್ಕಿಯಲ್ಲಿ ಕಂಡಲ್ಲಿ ಕಸದ ರಾಶಿಯಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಮಾರ್ಕೆಟ್ನಲ್ಲಿ ಖರೀದಿಗೆ ಬಂದವರಿಗೆ ಡೆಂಗಿ ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಬಿಬಿಎಂಪಿ ಈಗಲೂ ಕೂಡ ಕಣ್ಮುಚ್ಚಿ ಕೂತ್ರೆ ಮತ್ತಷ್ಟು ಇದರ ಸಂಖ್ಯೆ ಹೆಚ್ಚಾಗಬಹುದು. ಡೆಂಗಿ ಹೆಚ್ಚಳವಾಗ್ತಾ ಇದ್ರೂ ಕೂಡ ಸರ್ಕಾರ ಮತ್ತು ಬಿಬಿಎಂಪಿ ಯಾಕೆ ಕಣ್ಮುಚ್ಚಿ ಕೂರ್ತಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಪಾಲಿಕೆಯಿಂದ ಮಹದೇವಪುರ, ವರ್ತೂರು, ವೈಟ್ ಫೀಲ್ಡ್ ಇಲ್ಲೆಲ್ಲವೂ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಔಷಧಿ ಸಿಂಪಡಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನಷ್ಟು ಅದರ ಒಂದು ವ್ಯಾಪ್ತಿ ಜಾಸ್ತಿ ಆಗಬೇಕು. ಪಾಲಿಕೆಯಿಂದ ಮಹದೇವಪುರ, ವರ್ತೂರು, ವೈಟ್ ಫೀಲ್ಡ್ ಇಲ್ಲಿ ಬೆಂಗಳೂರಿನ ಹಲವು ಭಾಗದಲ್ಲಿ ಔಷಧಿ ಸಿಂಪಡಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಡೆಂಗಿಯ ರಣಾರ್ಭಟ ಹೆಚ್ಚಾಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ ಬಿಬಿಎಂಪಿ ಕೂಡ ಮುಂದಾಗಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಮೆಜರ್ಮೆಂಟನ್ನು ಕೈಗೊಂಡಿದ್ದರೆ ಈ ರೀತಿಯಾದಂಥ ಸಾವು ನೋವು ಸಂಭವಿಸ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಬೆಂಗಳೂರಿನ ಮಹದೇವಪುರ ಈಗ ಡೆಂಗಿ ಹಾಟ್ ಸ್ಪಾಟ್ ಆಗಿದೆ. ಬೆಂಗಳೂರಿನಲ್ಲಿ ಮುಖ್ಯವಾಗಿ ಹಾಟ್ ಸ್ಪಾಟ್ ಅಂತಂದ್ರೆ ಅದು ಮಹದೇವಪುರ ಡೆಂಗಿಗೆ. ಮಹದೇವಪುರದಲ್ಲಿ ಒಂದೇ ದಿನ 30 ಮಂದಿಗೆ ಡೆಂಗಿ ಅಟ್ಯಾಕ್ ಆಗಿದೆ. ನಿಂತಲ್ಲೇ ನೀರು ನಿಂತು ಲಾರ್ವಾ ಉತ್ಪತ್ತಿಯಾಗಿ ಡೆಂಗಿ ಉಲ್ಬಣಗೊಳ್ತಾ ಇದೆ. ಕ್ಲೀನ್ ಇಲ್ಲದಕ್ಕೆ ಪಾಲಿಕೆ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಪಣತ್ತೂರು ರಸ್ತೆಯಲ್ಲಿ 100 ಜನರ ತಂಡದಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಜನರೇ ಈಗ ಮುಂದೆ ಹೋಗಿದ್ದಾರೆ. ಡೆಂಗಿ ಉಲ್ಬಣಗೊಳ್ಳದಂತೆ ಬಳೆಗೆರೆ ನಿವಾಸಿಗಳಿಂದ ಸ್ವಚ್ಛತೆಯ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಿವಾಸಿಗಳಿಂದ ಫಾರ್ಮ್ ವಾಟರ್ ಡ್ರೈನ್ ಸ್ವಚ್ಛತೆಗೊಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಿಬಿಎಂಪಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅಲ್ಲಿನ ಕೊಳಚೆ ಪ್ರದೇಶಗಳು ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡುವಂತಹ ಪ್ರಯತ್ನಕ್ಕೆ ಅಲ್ಲಿನ ಜನರೇ ಮುಂದೆ ಬಂದಿದ್ದಾರೆ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಬಿಬಿಎಂಪಿಯವರು ಏನು ಮಾಡ್ತಾ ಇದ್ದಾರೆ? ಸೊ ಇದೆಲ್ಲ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಕರುನಾಡಿನಲ್ಲಿ ಮಹಾಮಾರಿ ಡೆಂಗಿ ರಣಾರ್ಭಟವನ್ನ ಮುಂದುವರೆಸಿದೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 175 ಜನರಿಗೆ ಡೆಂಗಿ ಜ್ವರ ಕಂಡು ಬಂದಿರುವಂಥದ್ದು. ದಿನದಿಂದ ದಿನಕ್ಕೆ ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. 175 ಜನರಿಗೆ ಡೆಂಗಿ ಜ್ವರ ಕಂಡು ಬಂದಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗಿ ಪೀಡಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಈವರೆಗೂ ರಾಜ್ಯದಲ್ಲಿ ಡೆಂಗಿಯಿಂದ ಈವರೆಗೂ 6 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯಾದ್ಯಂತ ಜನರ ಜೀವ ಹಿಂಡ್ತಾ ಇದೆ. ಡೇಂಜರ್ ಡೆಂಗಿ ಸದ್ದಿಲ್ಲದೆ ಈಡೀಸ್ ದಾಳಿ ಮಾಡ್ತಾ ಇದೆ. ಈ ಸೊಳ್ಳೆಯಿಂದನೇ ಈ ಒಂದು ಜ್ವರ ಬರುವಂಥದ್ದು. ಎಚ್ಚರ ತಪ್ಪಿದ್ರೆ ಅಪಾಯ ಅಂತೂ ಫಿಕ್ಸ್ ಆಗುತ್ತೆ. ಸೊ ಆದಷ್ಟು ತಮ್ಮ ಸುತ್ತಮುತ್ತ ಕ್ಲೀನ್ ಆಗಿ ಇಟ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಬಿಬಿಎಂಪಿ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಸರ್ಕಾರ ಇರಬಹುದು, ಇದರ ಬಗ್ಗೆ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥದ್ದು ಅವಶ್ಯಕವಾಗಿದೆ. ಜಿಲ್ಲೆಗಳಲ್ಲಿ ಕೈಗೊಂಡಿರುವಂತಹ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅದು ಸಾಕಾಗ್ತಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಹಾಗಾಗಿ ಇದನ್ನು ತಡೆಗಟ್ಟೋದಕ್ಕೆ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕಾಗುತ್ತೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಡೆಡ್ಲಿ ಡೆಂಗಿ ಅಟ್ಟಹಾಸ ಕೂಡ ಮುಂದುವರಿತಾ ಇದೆ. ಮಹಾಮಾರಿ ಡೆಂಗಿ ಹಾಟ್ ಸ್ಪಾಟ್ ಆಗಿದೆ ಸಾರಕ್ಕಿ ಮಾರ್ಕೆಟ್. ಈ ಮಾರ್ಕೆಟ್ ಅಲ್ಲಿ ಈಗ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗ್ತಾ ಇದೆ. ಸಾರಕ್ಕಿಯಲ್ಲಿ ಕಂಡಲ್ಲಿ ಕಸದ ರಾಶಿಯಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಮಾರ್ಕೆಟ್ನಲ್ಲಿ ಖರೀದಿಗೆ ಬಂದವರಿಗೆ ಡೆಂಗಿ ಅಟ್ಯಾಕ್ ಆಗ್ತಾ ಇದೆ. ಹಾಗಾಗಿ
ಸ್ವಚ್ಛತೆ ಕಾಪಾಡಿ ಅಂತ ಹೇಳ್ತಾ ಇದ್ದಾರೆ ಸಾರ್ವಜನಿಕರು. ಬಿಬಿಎಂಪಿ ಈಗಲೂ ಕೂಡ ಕಣ್ಮುಚ್ಚಿ ಕೂತ್ರೆ ಮತ್ತಷ್ಟು ಇದರ ಸಂಖ್ಯೆ ಹೆಚ್ಚಾಗಬಹುದು. ಡೆಂಗಿ ಹೆಚ್ಚಳವಾಗ್ತಾ ಇದ್ರೂ ಕೂಡ ಸರ್ಕಾರ ಮತ್ತು ಬಿಬಿಎಂಪಿ ಯಾಕೆ ಕಣ್ಮುಚ್ಚಿ ಕೂತಿದೆ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ಪಾಲಿಕೆಯಿಂದ ಮಹದೇವಪುರ, ವರ್ತೂರು, ವೈಟ್ಫೀಲ್ಡ್ ಇಲ್ಲೆಲ್ಲವೂ ಕೂಡ ಹೆಚ್ಚಾಗಿದೆ. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಔಷಧಿ ಸಿಂಪಡಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಅದು ಇನ್ನಷ್ಟು ಅದರ ಒಂದು ವ್ಯಾಪ್ತಿ ಜಾಸ್ತಿ ಆಗಬೇಕು. ಪಾಲಿಕೆಯಿಂದ ಮಹದೇವಪುರ, ವರ್ತೂರು, ವೈಟ್ಫೀಲ್ಡ್ ಇಲ್ಲಿ ಬೆಂಗಳೂರಿನ ಹಲವು ಭಾಗದಲ್ಲಿ ಔಷಧಿ ಸಿಂಪಡಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಡೆಂಗಿಯ ರಣಾರ್ಭಟ ಹೆಚ್ಚಾಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡುವುದಕ್ಕೆ ಬಿಬಿಎಂಪಿ ಕೂಡ ಮುಂದಾಗಿದ್ರು. ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಮೆಜರ್ಮೆಂಟನ್ನು ಕೈಗೊಂಡಿದ್ದರೆ ಈ ರೀತಿಯಾದಂಥ ಸಾವು ನೋವು ಸಂಭವಿಸ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಬೆಂಗಳೂರಿನ ಮಹದೇವಪುರ ಈಗ ಡೆಂಗಿ ಹಾಟ್ ಸ್ಪಾಟ್ ಆಗಿದೆ. ಬೆಂಗಳೂರಿನಲ್ಲಿ ಮುಖ್ಯವಾಗಿ ಹಾಟ್ ಸ್ಪಾಟ್ ಅಂತಂದ್ರೆ ಅದು ಮಹದೇವಪುರ ಡೆಂಗಿಗೆ. ಮಹದೇವಪುರದಲ್ಲಿ ಒಂದೇ ದಿನ 30 ಮಂದಿಗೆ ಡೆಂಗಿ ಅಟ್ಯಾಕ್ ಆಗಿದೆ. ನಿಂತಲ್ಲೇ ನೀರು ನಿಂತು ಲಾರ್ವಾ ಉತ್ಪತ್ತಿಯಾಗಿ ಡೆಂಗಿ ಉಲ್ಬಣಗೊಳ್ತಾ ಇದೆ. ಕ್ಲೀನ್ ಇಲ್ಲದಕ್ಕೆ ಪಾಲಿಕೆ ಸರ್ಕಾರದ ವಿರುದ್ಧ ಅಲ್ಲಿನ ಜನ ಸಿಡಿದೆದ್ದಿದ್ದಾರೆ. ಪಣತ್ತೂರು ರಸ್ತೆಯಲ್ಲಿ 100 ಜನರ ತಂಡದಿಂದ ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಜನರೇ ಈಗ ಮುಂದೆ ಹೋಗಿದ್ದಾರೆ. ಡೆಂಗಿ ಉಲ್ಬಣಗೊಳ್ಳದಂತೆ ಬಳೆಗೆರೆ ನಿವಾಸಿಗಳಿಂದ ಸ್ವಚ್ಛತೆಯ ಕಾರ್ಯವನ್ನ ಮಾಡಲಾಗ್ತಾ ಇದೆ. ನಿವಾಸಿಗಳಿಂದ ಫಾರ್ಮ್ ವಾಟರ್ ಡ್ರೈನ್ ಸ್ವಚ್ಛತೆಗೊಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಿಬಿಎಂಪಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಅಲ್ಲಿನ ಕೊಳಚೆ ಪ್ರದೇಶಗಳು ಜಾಸ್ತಿ ಆಗಿದೆ. ಹಾಗಾಗಿ ಅದನ್ನು ಕ್ಲೀನ್ ಮಾಡುವಂತಹ ಪ್ರಯತ್ನಕ್ಕೆ ಅಲ್ಲಿನ ಜನರೇ ಮುಂದೆ ಬಂದಿದ್ದಾರೆ ಅಂತಂದರೆ ಸರ್ಕಾರ ಏನು ಮಾಡ್ತಾ ಇದೆ, ಬಿಬಿಎಂಪಿಯವರು ಏನು ಮಾಡ್ತಾ ಇದ್ದಾರೆ? ಸೊ ಇದೆಲ್ಲ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.